ನಮಸ್ತೆ ವೀಕ್ಷಕರೇ, ಇವತ್ತು ನಾನು ಒಂದೊಳ್ಳೆ ಲವ್ ಸ್ಟೋರಿ ಹಾಗೆ ಒಂದು ಮುಗ್ಧ ಪ್ರೇಮ ಕತೆ ಇರ್ತಕ್ಕಂಥ ಸಿನಿಮಾನ ರಿವ್ಯೂ ಮಾಡ್ತಾ ಇದ್ನಿ. ಕೃಷಿ ಭೂ ಮಾಲೀಕನ ಕುಟುಂಬದಲ್ಲಿ ನಂದಿನಿ ಎಂಬ ಹೆಣ್ಣು ಮಗು ಜನ್ಮ ತಾಳ್ತೈತೆ. ಆ ಹೆಣ್ಣು ಮಗುವಿನ ಜನನದೊಂದಿಗೆ ಚಿತ್ರ ಪ್ರಾರಂಭ ಆಗುತ್ತೆ. ಗುರು, ಯಾವ್ದ ಸಿನಿಮಾ ಏನದರ ಕತೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ಸು ಕೊಟ್ಬಿಡಿ ಅಂತ ಕೇಳ್ತಾ, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು, ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಎನ್ ವೀರಸ್ವಾಮಿ ಅವರು ನಿರ್ಮಿಸಿದ್ದಾರೆ. ರವಿಚಂದ್ರನ್ ಅವರ ತಂದೆ. ಇದನ್ನ ಡಿ ರಾಜೇಂದ್ರ ಬಾಬು ಅವರು ನಿರ್ದೇಶನ ಮಾಡ್ತಾರೆ. ತಾರಾಗಣದಲ್ಲಿ ರವಿಚಂದ್ರನ್, ಮಾಲಾಶ್ರೀ, ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಾರೆ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಯಾರು ಅಂತ. ಸೊ ಹಂಸಲೇಖ ಅವರು ಸಂಗೀತ ಸಂಯೋಜನೆ ಮಾಡಿರ್ತಕ್ಕಂತ ಈ ಸಿನಿಮಾದ ಹಾಡುಗಳು ಇಂದಿಗೂ ಸೂಪರ್ ಡೂಪರ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ರವಿಚಂದ್ರನ್, ಮಾಲಾಶ್ರೀ ಜೊತೆ ಲೋಕೇಶ್, ಸುಮಿತ್ರಾ, ಪ್ರಕಾಶ್ ರೈ, ದೊಡ್ಡಣ್ಣ, ಗಿರಿಜಾ ಲೋಕೇಶ್, ಮೈಸೂರು ಲೋಕೇಶ್, ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸ್ತಾರೆ. ಹಾಗೆ ಮಾಸ್ಟರ್ ಮಂಜುನಾಥ್ ಅವರು, ಮಂಜು ಮಾಲಿನಿ ಅವರು, ಸತ್ಯಭಾಮ ಅವರು ಈ ಸಿನಿಮಾದಲ್ಲಿ ನಟಿಸ್ತಾರೆ. ರಾಮಾಚಾರಿ ಅಂತಕ್ಕಂಥ ಸಿನಿಮಾ 1991ರಲ್ಲಿ ರಿಲೀಸ್ ಆಗುತ್ತೆ. ಬ್ಲಾಕ್ ಬಸ್ಟರ್ ಆಗಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಇದು ತಮಿಳಿನ ಚಿನ್ನ ತಂಬಿ ಅಂತಕ್ಕಂಥ ರೀಮೇಕ್ ಆಗಿದ್ದು ಈ ಸಿನಿಮಾ ತುಂಬಾನೇ ಫೇಮಸ್ ಆಗುತ್ತೆ. ಸೊ ಕಥೆನ ನೋಡೋದಾದ್ರೆ, ಒಬ್ಬ ಕೃಷಿ ಭೂಮಾಲೀಕನ ಕುಟುಂಬದಲ್ಲಿ ನಂದಿನಿ ಅಂತಕ್ಕಂಥ ಹೆಣ್ಣು ಮಗುವಿನ ಜನ್ಮ ಆಗುತ್ತೆ. ಇಲ್ಲಿಂದ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಗುರು. ಸೊ ಆಕೆಯ ಮೂವರು ಅಣ್ಣಂದರು ಆಕೆಯ ಗೌರವಾರ್ಥವಾಗಿ ಒಂದು ಔತಣಕೂಟನ ಏರ್ಪಡಿಸ್ತಾರೆ. ಅದಕ್ಕೆ ಸ್ಥಳೀಯ ಗಾಯಕ ಮುದ್ರ ಪಟ್ಬಿಟ್ಟಿರ್ತಾನೆ. ಹಾಗಾಗಿ ಅವರ ಮಗನನ್ನ ಕಾರ್ಯಕ್ರಮಕ್ಕೆ ಕರೆಸಿ ಹಾಡಲು ಹೇಳ್ತಾರೆ. ಸೊ ಅಲ್ಲಿ ಅವನು ಮಾಸ್ಟರ್ ಮಂಜುನಾಥ್, ಚಿಕ್ಕ ಮಗು ಆಗಿದ್ದ ರವಿಚಂದ್ರನ್, ಅವನ್ ಬಂದು ಆ ಮಗುವಿನ ಮುಂದೆ ಹಾಡನ್ನ ಹೇಳ್ತಾರೆ. ಮೂವರು ಸಹೋದರರು ನಂದಿನಿಯನ್ನ ತಮ್ಮ ಸ್ವಂತ ಮಗಳಂತೆ ಅಂತ ಮಗುವಿನಂತೆ ನೋಡ್ಕೊಂತ ಇರ್ತಾರೆ. ಸೊ ಪೋಷಕರು ಸತ್ತಾಗ ಇವರ 5ನೇ ವಯಸ್ಸು. ಆಗ ಈ ಮಗು ಹುಟ್ಟುತ್ತೆ. ಅದಾದ್ಮೇಲೆ ಪೋಷಕರನ್ನ ಕಳ್ಕೊಂತಾರೆ ಈ ಮಕ್ಕಳು. ಆದ್ರೆ ಇವ್ರಿಗೆ ಸಿರಿ ಸಂಪತ್ತು ಎಲ್ಲಾನು ಸಿಗುತ್ತೆ ಇದರಿಂದ. ಸೊ ಹಾಗಾಗಿ ಅವಳನ್ನ ತಮ್ಮ ಅದೃಷ್ಟ ದೇವತೆಯನ್ನ ರೀತಿ ನೋಡ್ತಾ ಇರ್ತಾರೆ. ಸೊ ಮಾಲಾಶ್ರೀ ಅವ್ರನ್ನ. ಆಗ ಜ್ಯೋತಿಷಿ ಒಬ್ಬರನ್ನ ಕರೆಸಿ ಆ ಮಗುವಿನ ಬಗ್ಗೆ ಕೇಳಿದಾಗ ಜ್ಯೋತಿಷಿ ಹೇಳ್ತಾರೆ, ಈ ಮಗು ಸಾಮಾನ್ಯ ಮಗು ಅಲ್ಲ, ಈ ಮಗುವಿಂದ ನಿಮ್ಮ ಎಲ್ಲ ಐಶ್ವರ್ಯ ಎಲ್ಲ ಡಬಲ್ ಆಗುತ್ತೆ, ಎಲ್ಲ ಚೆನ್ನಾಗಿರ್ತೀರಿ ಅಂತ. ಆದ್ರೆ ಒಂದೇ ಒಂದು ಹೇಳ್ತಾರೆ, ಏನಂದ್ರೆ ನೀವು ಅಂದ್ಕೊಂಡಂಗೆ ನೀವು ಆಯ್ಕೆ ಮಾಡದಂತ ವ್ಯಕ್ತಿನ ಈ ಹುಡುಗಿ ಮದುವೆ ಆಗಲ್ಲ, ಅವಳಿಗೆ ಅನಿಸ್ದಂತವನ್ನೇ ಮದುವೆ ಆಗ್ತಾಳೆ ಅಂತ. ಆಗ ಅವರು ಕೋಪಗೊಳ್ತಾರೆ ಜ್ಯೋತಿಷಿ ಮೇಲೆ. ಅವ್ರನ್ನ ಅಲ್ಲಿಂದ ಬೈದು ಆಚೆ ಕಳಿಸ್ಬಿಡ್ತಾರೆ. ಸೊ ಅದಾದ್ಮೇಲೆ ಜ್ಯೋತಿಷಿ ಕೂಡ ಹೇಳ್ಕೊಂಡು ಹೋಗ್ತಾನೆ, ಏನಂತ, ನಾನ್ ಜ್ಯೋತಿಷಿ ನೋಡಿದ್ದೆ 3 ಗಂಡಾದ್ಮೇಲೆ 1 ಹೆಣ್ಣಾಗುತ್ತೆ ಅಂತ. ಹಾಗೆ ಈ ಹೆಣ್ಣು ಆದ್ಮೇಲೆ ನಿಮ್ ತಂದೆ ತಾಯಿ ತೀರ್ಕೊಂತಾರೆ ಅಂತ, ಶ್ರೀಮಂತರಾಗ್ತದೆ. ಇದೆಲ್ಲ ನಾನು ಹೇಳಿದಂಗೆ ನಡೆದಿದೆ, ಇದು ಕೂಡ ಹೇಳಿದಾಗೆ ನಡೆಯುತ್ತೆ ಅಂತ ಅನ್ಕೊಂಡು ಅಲ್ಲಿಂದ ಬೈಕೊಂಡು ಹೊರಗಡೆ ಹೋಗ್ತಾರೆ. ಸೊ ಹೊರಗಡೆ ಹೋದ್ಮೇಲೆ ಇವ್ರು ಕರೆದು ಆಳುಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಏನಂತ, ನಂದಿನಿ ಮನೆಯಲ್ಲೇ ಬೆಳಿಬೇಕು, ಮನೆ ವಾತಾವರಣದಲ್ಲೇ ಬೆಳಿಬೇಕು, ಅವಳನ್ನ ಯಾರು ನೋಡ್ಬಾರ್ದು, ಅವಳು ಯಾರನ್ನ ನೋಡ್ಬಾರ್ದು, ಮನೆ ಒಳಗಡೆ ಎಲ್ಲ ಸೌಕರ್ಯನೂ ಸಿಗ್ಬೇಕು. ಅಂದ್ರೆ ಟೀಚರ್ಸು, ಕನ್ನಡ, ಹಿಂದಿ, ಇಂಗ್ಲಿಷ್ ಎಲ್ಲ ಟೀಚರ್ಸು, ಮನೆಯಲ್ಲೇ ಶಿಕ್ಷಣ, ಪ್ರತಿಯೊಂದು ಮನೆಯಲ್ಲೇ ಆಗ್ಬೇಕು ಅನ್ನೋ ರೀತಿ ಅವಳನ್ನ ಬೆಳೆಸ್ತಾ ಹೋಗ್ತಾರೆ. ಸೊ ಪುರುಷರು ನಂದಿನಿನ ನೋಡಿದ್ರೆ ಅಡಕ್ಕಂತ ಇರ್ತಾರೆ. ಯಾಕಂದ್ರೆ ಆ ಊರಿನ ಬೀದಿಲಿ ಆ ಹುಡುಗಿ ಆಚೆ ಬರ್ತಾಳೆ ಅಂತಂದ್ರೆ ಒಂದ್ ಛತ್ರಿ ತೆಗಿತಾರೆ. ಅವನ್ ಸೈಕಲ್ ತೊಳ್ಕೊಂಡು ಹೋಗ್ತಾ ಇದ್ರೆ ಗಂಡಸರೆಲ್ಲ ಒಳಗಡೆ ಹೋಗಿ ಬಾಗಿಲಲ್ಲಿ ಹಾಕಂತಾರೆ, ಯಾರು ನೋಡಲ್ಲ. ಸೊ ಈ ತರ ಇರ್ಬೇಕಾದ್ರೆ ಒಂದ್ಸಾರಿ ಕಂಪನಿ ಎಂಪ್ಲಾಯೀಸು ಚಿಕ್ಕ ದಣಿನ ನೋಡೋದಕ್ಕೆ ಅಂತ ಬರ್ತಾರೆ. ಸೊ ಚಿಕ್ಕ ತಮ್ಮನ್ನ ಏನಕ್ಕೆ ಅಂತ ಕೇಳಿದಾಗ, ಮದುವೆ ಫಿಕ್ಸ್ ಆಗಿದೆ, ಸೊ ಮದುವೆಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಬಂದ್ವಿ ಅಂತ ಕೇಳ್ತಾರೆ. ಸರಿ ಒಳಗಡೆ ಕರೀತಾರೆ. ಸೊ ಒಳಗಡೆ ಹೋಗ್ತಾರೆ. ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಮಾಲಾಶ್ರೀನ ನೋಡಿ ಅವರು ಜಲ್ ಸುಸ್ಕೊಂಡು ಹೋಗ್ತಾರೆ. ಇದನ್ನ ನೋಡಿದಂತ ಆ ಅಣ್ಣ ತಮ್ಮಂದ್ರು ಸೊ ಅವ್ರನ್ನ ಹಿಡಿದು ಅರ್ಧ ತಲೆ ಬೋಡ್ಸಿ ಅರ್ಧ ಮೀಸೆ ತೆಗೆದು ಅವ್ರನ್ನ ಮೆರವಣಿಗೆ ಮಾಡ್ತಾರೆ. ಸೊ ಇದನ್ನ ಕೋಪದಲ್ಲಿ ಇಟ್ಕೊಂಡಿರ್ತಾರೆ ಮನ್ಸಲ್ಲಿ. ಸೊ ಅದಾದ್ಮೇಲೆ ಅವಳು ಒಂದ್ಸರಿ ಫ್ಯಾಕ್ಟ್ರಿ ಓಪನಿಂಗ್ ಅಂತ ಹೋದಾಗ ಅಲ್ಲಿ ಒಂದು ಇನ್ಸಿಡೆನ್ಸ್ ನಡೆಯುತ್ತೆ. ಸೊ ಅಲ್ಲಿ ಇನ್ಸಿಡೆನ್ಸ್ ಏನ್ ನಡೆಯುತ್ತೆ ಅಂತ ಹೇಳಕ್ಕೂ ಮುಂಚೆ ಸ್ವಲ್ಪ ಬೇರೆ ವಿಷಯ ಹೇಳೋದಿದೆ ಗುರು. ಅದನ್ನ ನಾನು ಒಂದ್ ಸ್ವಲ್ಪ ನಿಮ್ಗೆ ಹೇಳಲೇಬೇಕು. ಯಾಕಂದ್ರೆ ನಂದಿನಿ ಪ್ರೌಢಾವಸ್ಥೆಗೆ ಬರ್ತಾಳೆ, ಅಂದ್ರೆ ದೊಡ್ಡವಳಾಗ್ತಾಳೆ. ದೊಡ್ಡವಳಾದ್ಮೇಲೆ
ಅವಳ ಸುತ್ತು ಯಾರು ಇರಬಾರ್ದು. ಸೊ ಪುರುಷ ಸೇವಾ ಸಿಬ್ಬಂದಿಗಳು ಮತ್ತು ಅಂಗರಕ್ಷಕರು ಅಷ್ಟೇ ಇರಬೇಕು. ಇನ್ನು ರಾಮಾಚಾರಿ ಹಾಡಾಡ್ಕೊಂಡು ಅವಳಿಂದ ಇರಬೇಕು ಅಷ್ಟೇ ಅಂತ ಹೇಳಿರ್ತಾನೆ. ಸೊ ಚಿನ್ನದ ಹೃದಯದಂತ ಮುಗ್ಧ ಹುಡುಗ ರಾಮಾಚಾರಿ ವ್ಯಕ್ತಿ, ಸರಳ ವ್ಯಕ್ತಿ, ತುಂಬಾನೇ ಒಳ್ಳೆ ಹುಡುಗ, ಮುಗ್ಧ. ಅವನ ತಾಯಿ ವಿಧವೆ ಲಕ್ಷ್ಮಿ. ಸೊ ಮಗನನ್ನ ತುಂಬಾ ಚೆನ್ನಾಗಿ ಬೆಳೆಸ್ಬೇಕು ಅಂತ, ಒಳ್ಳೆ ಸಂಸ್ಕೃತಿ ಕೊಟ್ಟು ಬೆಳೆಸ್ಬೇಕು ಅಂತ ಶಾಲೆಗೆ ಹೋಗೋದಕ್ಕೆ ಹೇಳ್ತಾಳೆ. ಆದ್ರೆ ಅವನ್ ಶಾಲೆಗೆ ಹೋಗದೆ ಯಾವಾಗ್ಲೂ ಊರ ಶ್ರೀಮಂತರ ಮನೆಯಲ್ಲಿ, ದೊಡ್ಡ ಮನೆಯಲ್ಲಿ ಹಾಡನ್ನ ಹೇಳ್ಕೊಂಡು ಎಲ್ಲರನ್ನ ರಂಜಿಸ್ಕೊಂಡು ಹಳ್ಳಿಲಿ ಓಡಾಡ್ಕೊಂಡಿರ್ತಾನೆ. ಸೊ ರವಿಚಂದ್ ಒಂದಿನ ಅಂಗರಕ್ಷಕರು ರಾಮಾಚಾರಿಯೊಂದಿಗೆ ಜಗಳ ಆಡ್ತಾರೆ. ಏನಕ್ಕೆ ಅಂದ್ರೆ, ಸೊ ಅವರ ತಾಯಿ ಅವನು ಬರ್ತಾ ಇರ್ಬೇಕಾದ್ರೆ ದೇವಸ್ಥಾನದ ಹತ್ರ ತೆಂಗಿನಕಾಯಿನ ಹೊಡಿತಾ ಇರ್ತಾರೆ ಇಬ್ರು. ಸೊ ಅವರು ಹೊಡಿತಾ ಇರ್ಬೇಕಾದ್ರೆ ಆ ತೆಂಗಿನ ಚಿಪ್ಪು ಬಂದು ಇವ್ರ ತಾಯಿಗೆ ತಗಲುತ್ತೆ. ಆಗ ರವಿಚಂದ್ ಕೋಪದಲ್ಲಿ ಅವ್ರನ್ನ ಬಡ್ದು ಅವ್ರನ್ನ ಮಣಿಸ್ತಾನೆ. ಸೊ ಆಗ ಲೋಕೇಶ್, ಸೊ ಮಾಲಾಶ್ರೀ ಅವರ ದೊಡ್ಡಣ್ಣ ಅದನ್ನ ಕಂಡು, ಸೊ ಅದನ್ನ ತಿಳಿದ ಮೇಲೆ ಸೊ ಅವನಿಗೆ ಮಾಲಾಶ್ರೀ ಅಂಗರಕ್ಷಕನಾಗಿ ಇರ್ತಕ್ಕಂಥದ್ದು, ಅವಳ ಜೊತೆ ಹಾಡು ಹೇಳ್ಕೊಂಡು ಅವಳನ್ನ ನೋಡ್ಕೊಂತಕ್ಕಂಥದ್ದು ಅವನ್ಗೆ ಕೊಡ್ತಾರೆ ಕೆಲಸ. ಅವ್ರಿಬ್ಬರನ್ನ ತೆಗೆದು ಬಿಸಾಕ್ತಾರೆ ಕೆಲ್ಸದಿಂದ. ಸೊ ಅದಾದ್ಮೇಲೆ ಅವನು ಖುಷಿಯಲ್ಲಿ ದೊಡ್ಡ ಮನೆಯಲ್ಲಿ ಕೆಲಸ ಸಿಕ್ತು ಅಂತ ಅವ್ರ ಅಮ್ಮ ಹತ್ರ ಹೋಗಿ ಹೇಳ್ತಾನೆ. ಅವ್ರಮ್ಮ ಖುಷಿ ಪಡೋದಕ್ಕಿಂತ ದುಃಖ ಪಡ್ತಾಳೆ. ಯಾಕಂದ್ರೆ ದೊಡ್ಡ ಮನೆಯಲ್ಲಿ ಕೆಲಸ, ನನ್ ಮಗ ಮುಗ್ಧ, ಏನೂ ಗೊತ್ತಾಗಲ್ಲ, ಏನಾದ್ರೂ ತಪ್ಪು ಮಾಡಿದ್ರೆ ಅವ್ರು ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯ. ಸೊ ಹಿಂಗಿರ್ಬೇಕಾದ್ರೆ ಸೊ ರಾಮಾಚಾರಿ ನಂದಿನಿಯ ಅಂಗರಕ್ಷಕನಾಗಿ ಸೇರ್ಕೊಂತಾನೆ. ಈ ಮಧ್ಯೆ ನಂದಿನಿ ಅವಳ ಸ್ವತಂತ್ರದ ಕೊರತೆಯಿಂದ ಅಸಮಾಧಾನಗೊಂಡಿರ್ತಾಳೆ. ಅಂದ್ರೆ ಮನೆ ಬಿಟ್ಟು ಎಲ್ಲೋ ಆಚೆ ಹೋಗಂಗಿಲ್ಲ, ಮಾಡಂಗಿಲ್ಲ, ಒಳಗೆ ಇರ್ಬೇಕು ಅಂತ ಅವಳು ಬೇಜಾರಲ್ಲಿರ್ತಾಳೆ. ಸೊ ಸಹೋದರರಿಗೆ ತಿಳಿಸ್ದೆ, ಅಂದ್ರೆ ಅವ್ರ ಅಣ್ಣವ್ರಿಗೆ ಹೇಳ್ದೇನೆ ಗ್ರಾಮವನ್ನ ಸುತ್ತಾಡ್ಬೇಕು ಅನ್ನೋದು ಅವಳ ಆಸೆ. ಹಾಗಾಗಿ ರಾಮಾಚಾರಿನ ತುಂಬಾನೇ ಒತ್ತಾಯಿಸ್ತಾಳೆ. ರಾಮಾಚಾರಿ ಕೂಡ ಅವಳ ಇಚ್ಛೆಯನ್ನ ಪೂರೈಸ್ತಾನೆ ಮತ್ತು ಅವಳಿಗೆ ಗ್ರಾಮವನ್ನೆಲ್ಲ ತೋರಿಸ್ತಾನೆ. ಇದ್ರ ಪರಿಣಾಮ ಆಗಿ ನಂದಿನಿ ಅನಾರೋಗ್ಯಕ್ಕೆ ತುತ್ತಾಗ್ತಾಳೆ. ಸೊ ಆಗ ನಂದಿನಿ ಅನಾರೋಗ್ಯಕ್ಕೆ ಒಳಗಾಗೋದಕ್ಕೆ ಏನು ಕಾರಣ ಅಂತ ಹುಡುಕ್ತಾ ಹೋದ್ರೆ, ಅನಾರೋಗ್ಯಕ್ಕೆ ಒಳಗಾಗೋದಕ್ಕೆ ಕಾರಣ ರಾಮಾಚಾರಿ ಅಂತ ರಾಮಾಚಾರಿನ ದೂಷಿಸ್ತಾರೆ ಎಲ್ರು. ಯಾಕಂದ್ರೆ ಸೊ ಇವನೇ ಹೊರಗಡೆ ಕರ್ಕೊಂಡೋಗಿ ಹಿಂಗೆಲ್ಲ ಮಾಡಿರ್ತಾನೆ, ಇವನ್ ಜೊತೆಲಿ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ಬಿಟ್ಟು ಅವರೆಲ್ಲ ಸಹೋದರರು ಸೇರಿ ರಾಮಾಚಾರಿನ ಹೊಡಿತಾರೆ. ಸೊ ಆಗ ಅವಳು ರಾಮಾಚಾರಿನ ಇಷ್ಟಪಡೋದಕ್ಕೆ ಪ್ರಾರಂಭಿಸ್ತಾಳೆ. ಸೊ ಅವನ್ ಚಿಕ್ಕ ವಯಸ್ಸಿಂದ ಹಿಡಿದು ಪ್ರೌಢಾವಸ್ಥೆಗೆ ಬರೋ ತನಕ ಅವಳು ಅವನ ಜೊತೆನೆ ಹಾಡಿ ಬೆಳೆದು ಇದ್ದಿದ್ದು. ಹಾಗಾಗಿ ಅವಳಿಗೋಸ್ಕರ ಅವನು ಹೋಗಿ ಆಚೆ ಕರ್ಕೊಂಡೋಗಿ ಬಂದ್ಮೇಲೆ ಅವ್ರ ಅಣ್ಣರ ಕೈಲಿ ಒದೆ ತಿಂತಾನೆ. ಸೊ ಇದರಿಂದ ಅವಳು ಅವನ ಮೇಲೆ ಪ್ರೀತಿನ ತುಂಬ್ಕೊಂತಾಳೆ. ಸೊ ಒಂದು ದಿನ ನಂದಿನಿನ ನೋಡ್ತಾರೆ ಯಾರು, ಕಾರ್ಖಾನೆ ಕೆಲ್ಸಗಾರರು ನನ್ನ ಕೇಳೋದಕ್ಕೆ ಅಂತ ಮನೆ ಹತ್ರ ಬಂದಾಗ ನಂದಿನಿನ ನೋಡ್ತಾರೆ. ನೋಡೋದಕ್ಕಾಗಿ ಶಿಕ್ಷಣ ಅನುಭವಿಸ್ತಾರೆ. ಅವಳ ಸಹೋದರರು ಶಿಕ್ಷಣ ಕೊಡ್ತಾರೆ. ಇದರಿಂದ ಕೋಪಗೊಂಡಿರ್ತಕ್ಕಂಥ ಅವರ ಸಿಬ್ಬಂದಿ ಹೊಸ ಕಾರ್ಖಾನೆ ಓಪನಿಂಗ್ ಇರುತ್ತೆ, ಅದನ್ನ ತನ್ನ ತಂಗಿ ನಂದಿನಿ ಕೈಯಿಂದ ಓಪನಿಂಗ್ ಮಾಡ್ಸೋದಿಕ್ಕೆ ಅಂತ ಹೋಗ್ತಾರೆ. ಆಗ ನಂದಿನಿ ಹೋಗಿ ಇನ್ನೇನ್ ಸ್ವಿಚ್ ಆನ್ ಮಾಡ್ಬೇಕು ಅನ್ನೋ ಸಮಯದಲ್ಲಿ ರಾಮಾಚಾರಿ ಅವಳನ್ನ ತಬ್ಬಿಡ್ಕೊಂಡು ಪಕ್ಕಕ್ಕೆ ಎತ್ಕಂತಾನೆ, ಬಿದ್ದು ಹೊರಳಾಡ್ತಾನೆ. ಸೊ ಇದರಿಂದ ರೊಚ್ಚಿಗೆದ್ದ ಅವರು ಅವನ್ನ ಹೊಡಿತಾರೆ. ಸೊ ಅವಳ ಮೇಲೆ ದಾಳಿ ಮಾಡಿದಾಗ ಸರಿ ಅವನನ್ನ ಹೊಡಿತಾರೆ ರಾಮಾಚಾರಿನ. ಸೊ ಹೊಡೆದಾಗ ಅವಳು ಆಕ್ಷೇಪಿಸ್ತಾಳೆ. ಏನಂತಂದ್ರೆ, ರಾಮಾಚಾರಿ ಒಳ್ಳೆಯ ಕೆಲ್ಸನೇ ಮಾಡಿದ್ದಾನೆ, ಅವನ್ ಕಾರಣ ಇಲ್ಲದೆ ಯಾವುದೇ ಈ ತರ ಕೆಲಸ ಮಾಡೋದಿಲ್ಲ ಅಂತ. ಸೊ ಆಮೇಲೆ ಗೊತ್ತಾಗುತ್ತೆ ಅವರು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ದ್ವೇಷ ಇರುತ್ತಲ್ವಾ, ಸೊ ಅವರು ಅಲ್ಲಿ ಕರೆಂಟ್ ಶಾಕ್ ಕೊಟ್ಟಿರ್ತಾರೆ ಅದಕ್ಕೆ ಅಂತ. ಸೊ ಇವನ್ನ ಹೊಡೆದು ಕೋಪಗೊಂಡಿರ್ತಾರೆ ಸಹೋದರರೆಲ್ಲ, ರಾಮಾಚಾರಿಯನ್ನ ಹೊಡಿತಾರೆ, ಕೊಲ್ಲುವ ಹಂತಕ್ಕೆ ಕೂಡ ತಲುಪ್ತಾರೆ. ಸೊ ನಂದಿನಿ ಅವ್ರನ್ನ ತಡೆದು ಸೊ ಎಲ್ಲಾನು ಕ್ಲೀನ್ ಆಗಿ ವಿವರಿಸ್ತಾಳೆ. ಸೊ ರಾಮಾಚಾರಿ ಪರಿಸ್ಥಿತಿಯನ್ನು ವಿವರಿಸಿದಾಗ ಅವರು ನಾಚಿಕೆಯಿಂದ ತಲೆ ತಗ್ಗಿಸ್ತಾರೆ ಅವರ ಸಹೋದರರು. ನಂದಿನಿಯ ಮೌನ ಕ್ಷಮಾಯಾಚನೆಯ ಹೊರತಾಗಿಯೂ ರಾಮಾಚಾರಿ ಸ್ಥಳದಲ್ಲೇ ತನ್ನ ಕೆಲಸವನ್ನ ತ್ಯಜಿಸ್ಬಿಡ್ತಾನೆ. ಆ ರಾತ್ರಿ ನಂದಿನಿ ರಾಮಾಚಾರಿಯನ್ನ ಭೇಟಿಯಾಗಿ ಕ್ಷಮೆ ಕೇಳೋದಕ್ಕೆ ಅಂತ ಹೋಗ್ತಾಳೆ. ಬಹುಶಃ ಅವನು ಕೆಲಸಕ್ಕೆ ಹಿಂತಿರುಗುವಂತೆ ಮನವೊಲಿಸೋದಕ್ಕೆ ಹೋಗಿರ್ತಾಳೆ. ತನ್ನ ಸಹೋದರರ ಹಿಂಸಾತ್ಮಕ ಸ್ವಭಾವವನ್ನು ಸಹಿಸಿಕೊಳ್ಳಲು ಬಯಸದ ಕಾರಣ ರಾಮಾಚಾರಿ ಹಿಂತಿರುಗಲು ನಿರಾಕರಿಸ್ತಾರೆ, ಅಂದ್ರೆ ಕೆಲ್ಸಕ್ಕೆ ವಾಪಸ್ ಬರೋದಕ್ಕೆ ನಿರಾಕರಿಸ್ತಾರೆ. ಸೊ ಆವಾಗ ಸೊ ಮಾಲಾಶ್ರೀ ಏನ್ ಮಾಡ್ತಾಳೆ, ನಂದಿನಿ ಸೊ ಒಬ್ಬ ಹುಚ್ಚ ಬರ್ತಾನೆ, ನನ್ನ ಮದ್ವೆ ಅಂತೆ, ನನ್ನ ಮದ್ವೆ ಅಂತೆ ಅಂತ. ಸೊ ಅವನ್ನ ಓಡಿಸ್ತಾನೆ ರಾಮಾಚಾರಿ ಆ ರಾತ್ರಿ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ. ಅದಾದ್ಮೇಲೆ ಆ ತಾಳಿನ
ರಾಮಾಚಾರಿ ಕೈಯಲ್ಲಿ ಇರುತ್ತೆ, ಇನ್ನೇನು ಅವ್ನು ಬಿಸಾಕ್ಬೇಕು ಅನ್ನೋ ಅಷ್ಟರಲ್ಲಿ ಸೊ ಮಾಲಾಶ್ರೀ ತಡಿತಾಳೆ, ತಡೆದ್ಬಿಟ್ಟು ಹೇಳ್ತಾಳೆ, ನಮ್ಮ ಅಣ್ಣೋರು ನಿನ್ನ ಹೊಡಿಬಾರ್ದು ಬೈಬಾರ್ದು ಅನ್ನಂಗಿದ್ರೆ ಇದನ್ನ ನನ್ನ ಕುತ್ತಿಗೆಗೆ ಕಟ್ಟಿ 3 ಗಂಟೆ ನಾಕು, ನಮ್ಮ ಅಣ್ಣವ್ರು ಯಾವ್ದೇ ಕಾರಣಕ್ಕೂ ನಿನ್ ನೋಡಿಯಲ್ಲ ಅಂತ. ಸೊ ಅವನು ಹೌದೇನೋ ಅಂತ ಅನ್ಕೊಂಡು ಕಟ್ಬಿಡ್ತಾನೆ. ಸೊ ಕಟ್ಟದ್ಮೇಲೆ ಮದ್ವೆ ಅಂತ ಆಗ್ಬಿಡುತ್ತೆ. ಅವಳಿಗೆ ಪ್ರೀತಿ ಮದ್ವೆ ಅವನ ಜೊತೆನೆ ಅಂತ ಆಸೆ ಪಟ್ಟಿರ್ತಾಳೆ, ಅವಳ ಆಸೆ ಅಂತೆ ಮದ್ವೆ ಆಗ್ಬಿಡುತ್ತೆ. ಆಮೇಲೆ ರಾಮಾಚಾರಿನ ಹೇಗೋ ಮನವೊಲಿಸಿ ಕೆಲ್ಸಕ್ಕೆ ಮರಳಿ ಬರ್ತಾನೆ. ನಂದಿನಿಯ ಜೀವವನ್ನ ಉಳಿಸಿದ್ದಕ್ಕಾಗಿ ಸಹೋದರರು ಅವನಿಗೆ ಇನ್ನೂ ಹೆಚ್ಚಿನ ಗೌರವ ನೀಡ್ತಾರೆ, ಇನ್ನು ಮನೆಯಲ್ಲಿ ತುಂಬಾ ಸ್ವತಂತ್ರ ಕೊಡ್ತಾರೆ. ಸೊ ನಂದಿನಿಯು ತನ್ನ ಗಂಡನನ್ನು ನೋಡಿಕೊಳ್ಳುವಲ್ಲಿ ತುಂಬಾನೇ ಕಾಳಜಿ ತೋರಿಸ್ತಾ ಇರ್ತಾಳೆ, ಅಂದ್ರೆ ರಾಮಾಚಾರಿ ಬಗ್ಗೆ. ಸೊ ಅದನ್ನ ಅವರ ಅತ್ತಿಗೆಯರು ಏನು ಅನುಸರಿಸ್ತಾರೆ, ಅಂದ್ರೆ ಅವ್ರ ಗಂಡಂದಿರ ಹತ್ರ ಅವ್ರ ಅತ್ತಿಗೆಯರು ಯಾವ ರೀತಿ ಇರ್ತಾರೆ ಅದನ್ನ ಇವಳು ಕೂಡ ಕಾಪಿ, ಸೇಮ್ ಥೇಟ್ ಕಾಪಿ ಮಾಡೋದಕ್ಕೆ ಶುರು ಮಾಡ್ತಾಳೆ ಮಾಲಾಶ್ರೀ. ಸೊ ಆಗ ಅವ್ರ ಅತ್ತಿಗೆಯರಿಗೆ ತಿಳಿದು ಬಿಡುತ್ತೆ, ಅಂದ್ರೆ ಊಟ ಮಾಡ್ತಾ ಇರ್ತಾರೆ, ಊಟ ಮಾಡಿ ಎದ್ದೋದ್ಮೇಲೆ ಎಂಜಲ್ ತಟ್ಟೆಯಲ್ಲಿ ಸೊ ಅವ್ರ ಅತ್ತಿಗೆಯರು ಊಟ ಮಾಡ್ತಾರೆ. ಇದನ್ನ ಗಮನಿಸಿದಾಗ ಸೊ ಅವ್ರು ಹೇಳ್ತಾರೆ, ಎಂಜಲ್ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಮುತ್ತೈದೆ ಬಗ್ಗೆ ಸಿಗುತ್ತೆ ಅಂತ. ಸೊ ಇದನ್ನ ಮಹಾರಾಷ್ಟ್ರ ಅವರು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಸೊ ರವಿಚಂದ್ರನ್ ಅವರು ತಿಂದು ಹೋದ ಮೇಲೆ, ಅಂದ್ರೆ ಅವ್ನಿಗೆ ಹೆಚ್ಚಿನ ಗೌರವ ಕೊಡ್ತಾರೆ, ಡೈನಿಂಗ್ ಟೇಬಲ್ ಮೇಲೆ ಊಟ ಹಾಕ್ತಾರೆ. ಸೊ ಅವ್ನ್ ತಿಂದು ಹೋದ್ಮೇಲೆ ಅದರಲ್ಲಿ ಎಲ್ಲೆಲ್ಲಿ ಉಳಿದಿರ್ತಕ್ಕಂತ ಊಟ ಇರ್ತೈತಲ್ಲ ಅದನ್ನ ಸೊ ಮಾಲಾಶ್ರೀ ತಿಂತಾ ಇರ್ತಾಳೆ ನಂದಿನಿ, ಅದನ್ನ ಅವ್ರ ಅತ್ತಿಗೆಯರು ಗಮನಿಸ್ತಾರೆ. ಆದ್ರೆ ಸಹೋದರರು ಎಷ್ಟು ಕೆಟ್ಟವರು ಅಂತ ಗೊತ್ತಿದ್ದು ಅವ್ರ ಅತ್ತಿಗೆಯರು ಫಸ್ಟ್ ಅವಳಿಗೆ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅವಳು ಅರ್ಥ ಮಾಡ್ಕೊಳೋ ಪರಿಸ್ಥಿತಿನಲ್ಲಿ ಇರಲ್ಲ. ಸೊ ಇನ್ನೇನ್ ಮಾಡ್ತಾರೆ, ಸೊ ಇವ್ರಿಗೆಲ್ಲ ಗೊತ್ತಾಗಿ ರಾಮಾಚಾರಿಗೆ ಬೇರೆ ಮದುವೆ ಮಾಡಿಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅವ್ರ ಅಣ್ಣಂದ್ರು ಬೇರೆ ಮದುವೆ ಮಾಡೋದಕ್ಕೆ ಅಂತ ನೋಡ್ತಾರೆ. ಸೊ ನೋಡಿದಾಗ ಸೊ ಬೇರೆ ಮದುವೆಗೆ ನಿರಾಕರಿಸ್ತಾನೆ. ಅವನ ತಾಯಿಯ ಬಳಿ ಓಡಿ ಹೋಗ್ತಾನೆ. ಏನಾಯ್ತು ಅಂತ ಕೇಳಿದಾಗ ಸೊ ಈ ತರ ಅಂತ ಹೇಳಿದಾಗ ಸೊ ಅವರಮ್ಮ ಅವನ್ನ ರಕ್ಷಿಸೋದಕ್ಕೆ ಅಂತ ಸೊ ಅವನ್ನ ಅಲ್ಲಿಂದ ದೂರ ಕಳಿಸ್ತಾಳೆ. ಸೊ ಎಲ್ಲಾದ್ರೂ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ. ಅಷ್ಟರಲ್ಲಿ ಅವ್ರ ಅಣ್ಣಂದ್ರು ಬಂದು ಸೊ ಅವನನ್ನ ಹಿಡಿಯೋದಕ್ಕೆ ಅಂತ ಬರ್ತಾರೆ ಮನೆಗೆ. ಅವರಮ್ಮ ಅವನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ ಬೇರೆ ಕಡೆ, ಬೇರೆ ಮನೆಗೆ. ಆಗ ಅವ್ರಮ್ಮನ್ನ ಕಂಬಕ್ಕೆ ಕಟ್ಟಿ ಹೊಡಿತಾರೆ, ಬಡಿತಾರೆ. ಸೊ ಅರ್ಶಿಣ ನೀರ್ ಇಡ್ತಾರೆ, ಕುಂಕುಮ ಇಡ್ತಾರೆ, ಹುಚ್ಚಿನ ಕೈಯಲ್ಲಿ ತಾಲಿ ಕಟ್ಸೋದಿಕ್ಕೆ ಶುರು ಮಾಡ್ತಾರೆ. ಸೊ ಆಗ ಅವನು ಬಂದು ಅವ್ರನ್ನ ಹೊಡಿತಾನೆ, ಚೆನ್ನಾಗಿ ಹೊಡೆದು ಬಡ್ದು ರವಿಚಂದ್ರನ್ ಸೊ ಅವ್ರ ಅಣ್ಣಂದ್ರನ್ನ ಅವ್ರ ಅಮ್ಮನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಸೊ ಹೋದ್ಮೇಲೆ ಇಲ್ಲಿ ಮಾಲಾಶ್ರೀ ಒಂಟಿ ಆಗ್ಬಿಡ್ತಾಳೆ. ಸೊ ನಂದಿನಿ ಒಂಟಿಯಾಗಿ ಅವಳ ರೂಮಲ್ಲಿ ಇರೋ ಗ್ಲಾಸ್ಗಳು ಅದು ಇದು ಎಲ್ಲ ಒಡೆದಾಕಿ, ಅಲ್ಲೊಂದ್ ಸಾಂಗ್ ಇದೆ, ಕಾದಿರುವೆ ನಿನಗಾಗಿ ಓ ರಾಮಾಚಾರಿ ನೀನು ಬೇಗ ಬಾ ಅಂತಕ್ಕಂಥ ಸಾಂಗು. ಸೊ ಎಲ್ಲ ಒಡೆದಾಕಿ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾಳೆ ಆ ಹಾಡಾದ್ಮೇಲೆ. ಸೊ ಆಮೇಲೆ ಇವ್ರ ಅಣ್ಣಂದ್ರು ಯೋಚನೆ ಮಾಡಿ ಹೋಗ್ತಾರೆ. ಸೊ ರಾಮಾಚಾರಿನ ಹುಡ್ಕೊಂಡು ಅವ್ರು ಊರು ಬಿಟ್ಟು ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸೊ ಅವ್ರು ಬರೋದ್ ನೋಡ್ಬಿಟ್ಟು ಅವನು ಹೊಡೆಯೋದಕ್ ಬರ್ತಾವ್ರೆ ಅಂತ ಅವನು ರೆಡಿ ಆಗ್ತಾನೆ. ಆದ್ರೆ ಬಂದವರು ಅವ್ರ ಅಮ್ಮನ್ನ ಕೇಳ್ಕೊಂತಾರೆ. ಸೊ ರವಿಚಂದ್ರನ್ ಕೇಳ್ಕೊಂತಾರೆ, ನನ್ನ ತಂಗಿ ಈ ತರ ಪ್ರಜ್ಞೆ ತಪ್ಪು ಬಿದ್ದ್ಬಿಟ್ಟಿದ್ದಾಳೆ, ರಾಮಾಚಾರಿ ನೀನ್ ಬಂದ್ರೆ ಇದೆಲ್ಲ ಸರಿ ಹೋಗೋದು ಹಾಗೆ ಹೀಗೆ ಅಂತ. ಸೊ ಸುಮ್ಮನೆ ಇರ್ತಾರೆ. ಆಮೇಲೆ ಅವ್ರ ಅಮ್ಮನ್ ಕೇಳ್ಕೊಂತಾರೆ, ಅಮ್ಮ ನಮ್ಗೆ ಅಮ್ಮ ಇಲ್ಲ, ಅಮ್ಮ ಇದ್ದು ಬೆಳೆದಿದ್ರೆ ನಾವ್ ಈ ತರ ಇರ್ತಾ ಇರಲ್ಲ. ಸೊ ನೀವೇ ನಮ್ಗಮ್ಮ, ಬಾ ಅಮ್ಮ ಮನೆಗೆ ಹೋಗೋಣ, ಅಮ್ಮ ಮನೆ ಬೇಕು ನಮ್ಗೆ ಅಂತ ಕೇಳ್ಕೊಂತಾರೆ. ಸೊ ಆಮೇಲೆ ಹೋಗ್ತಾರೆ. ಅಲ್ಲಿ ಮನೆ ಆಚೆ ರವಿಚಂದ್ರನ್ ಮತ್ತೆ ಆ ಸಾಂಗ್ ನಾಡ್ತಾನೆ. ಸೊ ಆ ಸಾಂಗ್ ನಾಡ್ದಾಗ ಅವಳು ಅಲ್ಲಿಂದ ಓಡ್ ಬರ್ತಾಳೆ. ಓಡ್ ಬಂದು ಅವ್ನ್ ತಪ್ಕೊಂತಾಳೆ. ಇಲ್ಲಿಗೆ ಸಿನಿಮಾ ಹೆಂಡ್ ಆಗುತ್ತೆ. ನಿಜಕ್ಕೂ ಸೂಪರ್ ಡೂಪರ್ ಸಿನಿಮಾ ಅಂತ ಹೇಳ್ಬೋದು ಈ ಸಿನಿಮಾ. ರಾಮಾಚಾರಿ ಆಗಿನ ಕಾಲಕ್ಕೆ ಸೂಪರ್ ಡೂಪರ್ ಸಿನಿಮಾ ಅಂತ ಹೇಳ್ಬೋದು. ಸೊ ತುಂಬಾನೇ ಅದ್ಭುತವಾದ ಮೂವಿ. ಆ ಕಾಲದಲ್ಲಿ ನನಗಂತೂ ತುಂಬಾನೇ ಇಷ್ಟ ಆಗಿತ್ತು. ಈಗಲೂ ಕೂಡ ಹಾಡುಗಳು ಎಷ್ಟು ಸಖತ್ತಾಗಿದೆ ಅಂದ್ರೆ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಈ ಸಿನಿಮಾ ಯಾವ ಮಟ್ಟಕ್ಕೆ ಇದೆ ಅಂದ್ರೆ ರಾಮಾಚಾರಿಯಾಗಿ ರವಿಚಂದ್ರನ್, ನಂದಿನಿಯಾಗಿ ಮಾಲಾಶ್ರೀ, ಲೋಕೇಶ್, ಸುಮಿತ್ರಾ, ಪ್ರಕಾಶ್ ರೈ, ದೊಡ್ಡಣ್ಣ, ಗಿರಿಜಾ ಲೋಕೇಶ್, ಮೈಸೂರು ಲೋಕೇಶ್, ಜ್ಯೋತಿ, ಮಂಜು ಮಾಲಿನಿ, ಸತ್ಯಭಾಮ, ಮಾಸ್ಟರ್ ಮಂಜುನಾಥ್, ಇನ್ನು ಸಾಕಷ್ಟು ಕಲಾವಿದರ ಬಳಗ ಇರತಕ್ಕಂತ ರಾಮಾಚಾರಿ ಸಿನಿಮಾ ಅಂದಿನ ಕಾಲಕ್ಕೆ ಒಂದು ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಮೂವಿ ಅಂತ ಹೇಳ್ಬೋದು. ಈ ಸಿನಿಮಾ ಸೊ ತಮಿಳು ರೀಮೇಕ್ ಆದ್ರೂ ಕನ್ನಡದಲ್ಲಿ ಬಂದ್ಮೇಲೆ ತೆಲುಗು ಮತ್ತೆ ಹಿಂದಿಗೆ ಕೂಡ ಡಬ್ ಆಗುತ್ತೆ ಈ ಸಿನಿಮಾ. ಸೊ ಅಲ್ಲಿ ಕೂಡ ಸಖತ್ತಾಗಿ ಓಡುತ್ತೆ ಸಿನಿಮಾ. ಹಾಗೆ ನನ್ನ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು, ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಗೊತ್ತಾಗ್ತಿದೆ ನಂಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಆಗಿ ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಅದ್ಭುತವಾದ ಸಿನಿಮಾದ ಮೂಲಕ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.